ಹಾಯ್ ಫ್ರೆಂಡ್ಸ್, 3/4 kg ಮಟನಲ್ಲಿ ಸೆಮಿ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ಬಂದು ಕುರಿ ಮಟನ್. ಮಕ್ಕಳು ಮಟನ್ ಮಾಡೋಕ್ಕೆ ಏನೇನು ಬೇಕು ಅಂತ ಅಂದರೆ ಒಂದು ಕಾಯಿ, ಮೆಣಸು 1 ಸ್ಪೂನು, 1-1.5 ಸ್ಪೂನ್ ಹಾಕ್ಕೊಳ್ಳಿ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಚಕ್ಕೆ, ಲವಂಗ ಇದಿಷ್ಟನ್ನು ರುಬ್ಕೊಂಬರೋಣ. ಇವಾಗ ಒಂದು ಕುಕ್ಕರ್ ತೊಗೊಳ್ಳಿ. ಅದರಲ್ಲಿ 2 to 3 ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಎಣ್ಣೆ ಕಾದಾದ್ಮೇಲೆ ಒಂದು ಸಣ್ಣ ಈರುಳ್ಳಿ, ಒಂದು ಸ್ವಲ್ಪ ಪುದೀನ ಸೊಪ್ಪು, ಒಂದು ಸಣ್ಣ ಟೊಮೆಟೊ ಇದಿಷ್ಟು ಈ ಆಯಿಲ್ಗೆ ಹಾಕೋಣ. ಇದರಲ್ಲಿ ಒಂದು ಸಣ್ಣ ಈರುಳ್ಳಿ, ಒಂದು ಚಿಕ್ಕ ಟೊಮೆಟೊ ಮತ್ತು ಒಂದು ಸ್ವಲ್ಪ ಪುದೀನ ಒಗ್ಗರಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದೊಂದು ಸ್ವಲ್ಪ ಬೆಂದಮೇಲೆ ಮಟನ್ ಹಾಕ್ಕೊಳ್ಳೋಣ. ಇವಾಗ ಮಟನ್ ಹಾಕಿದ್ದೀನಿ. ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದು ಎಣ್ಣೆಲಿ ಒಂದು 5 ನಿಮಿಷ ಬಾಡಬೇಕು. ಫ್ರೆಂಡ್ಸ್, ಇವಾಗ 5 ನಿಮಿಷ ಕುಕ್ಕರಲ್ಲಿ ಇದಕ್ಕೆ ನಾನು ಇವಾಗ ರುಬ್ಕೊಂಡಿರೋ ಮಸಾಲೆ ಈ ಮಸಾಲೆಯಲ್ಲಿ ನಾನು ಆನಿಯನ್ ಗ್ರೈಂಡ್ ಮಾಡೋದನ್ನ ಮರ್ತೋಗಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಆನಿಯನ್ ಮತ್ತು ಅರ್ಧ ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನಾನು. ಮತ್ತು ದಯವಿಟ್ಟು ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಮರ್ತೋಗ್ಬಿಟ್ಟಿದ್ದೀನಿ ಅದನ್ನು ಆ್ಯಡ್ ಮಾಡೋಕ್ಕೆ. ಇದು ನೀಟಾಗಿ ಎಲ್ಲ ತೊಳೆದ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಒಂದ್ಸಲಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಕರೆಕ್ಟಾಗಿ ಇದೆಯಾ ನೋಡಿ. ಜಾಸ್ತಿ ನೀರು ಹಾಕಬೇಡಿ, ಇದು ಸ್ವಲ್ಪ ಗಟ್ಟಿಗೆ ಇರಬೇಕು. ಗೊಜ್ಜು ಥರ ತುಂಬ ಚೆನ್ನಾಗಿರುತ್ತೆ ಗೀ ರೈಸ್ಗೆ, ಚಪಾತಿಗೆ. ಬ್ಯಾಕ್ಗ್ರೌಂಡ್ ತುಂಬ ಡಿಸ್ಟರ್ಬೆನ್ಸ್ ಇದೆ, ಗಾಡಿ ಸೌಂಡು ಅದು ಇದು. ಸೊ ಇದು ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡಿಬಿಟ್ಟು ಒಂದು 3 to 5 ವಿಸಿಲ್ ಬರೋಷ್ಟು ಸಲ ಮಟನ್ ಹೆಂಗಿದೆ ನಿಮ್ಗೆ ಎಷ್ಟು ಬೇಯಬೇಕೋ ಅಷ್ಟು ಬೇಯಿಸ್ಕೊಳ್ಳಿ. ನಾನು 5 ಸಲ ಕೂಗಿಸ್ತೀನಿ, ಯಾಕಂದರೆ ಮಗು ಇದೆ ನಮ್ಮ ಮನೇಲಿ, ಅವ್ನು ತಿನ್ನೋಕ್ಕೋಸ್ಕರ ನಾನು 5 ಸಲ ವಿಸಿಲ್ ಕೂಗಿಸ್ತೀನಿ. ಇದಕ್ಕೆ ನಾನು ಆನಿಯನ್ ಕೂಡ ರುಬ್ಬಿಟ್ಟು ಹಾಕ್ಕೊಂಡಿದ್ದೀನಿ, ಒಂದು ಚಿಕ್ಕದು ಮೀಡಿಯಮ್ ಸೈಜ್ದು. ನಾನು ವಿಡಿಯೋ ಮಾಡೋದು ಮರ್ತೋದೆ. ಅರ್ಧ ಸ್ಪೂನ್